ನಮ್ಮ ಮಾವ ಊರೂರು ಮುದ್ಗೆರೆ. ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರನೇ ಇದೆ, ಕೋಟಲ್ದಿನೇ. ಗೈಸ್, ರುದ್ರಮ್ಮ ಹೋಟೆಲಲ್ಲಿ ಟಿಫನ್ ಖಾಲಿ ಆಗಿದೆಯಂತೆ. ಸೊ ಇನ್ನೊಂದು ಹೋಟೆಲ್ ಇದೆ, ಬನ್ನಿ ನೋಡೋಣ ಅಲ್ಲಿ ಟಿಫನ್ ಸಿಗುತ್ತೋ ಇಲ್ಲ ಅಂತ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ, ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾತು. ಸುಂದರ ಸುಂದರ ಲೋಕವಿದು, ಸರಿಗಮಗಳಲ್ಲಿ ಇಂಚರ, ಸೂರ್ಯ ಚಂದ್ರ ಚುಕ್ಕಿಗಳೇ ಈ ಪ್ರಕೃತಿಗೊಂದು ಉಂಗುರ. ಸುಂದರ ಸುಂದರ ಲೋಕವಿದು, ಸರಿಗಮಗಳಲ್ಲಿ ಇಂಚರ, ಸೂರ್ಯ ಚಂದ್ರ ಚುಕ್ಕಿಗಳೇ ಈ ಪ್ರಕೃತಿಗೊಂದು ಉಂಗುರ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಳ ಪುಟಾಣಿ, ಹೇಳು ಗೈಸ್. ನಮ್ಮ ಪುಟಾಣಿ ವಿಶ್ ಮಾಡೋದಿರ್ಲಿ, ಹೆಂಗ್ ಮಾಡ್ತಾಳೆ ನೋಡಿ ಇರಂತೆ. ಮಾಡು, ಹಾಯ್ ಅಣ್ಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಎಲ್ಲರೂ ರೆಡಿಯಾಗಿ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಮಂದಾರ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ತನು ಅವ್ರ ಊರು ಹತ್ರನೇ ಇರೋದ್ರಿಂದ ಫಸ್ಟು ಟಿಫನ್ ಮಾಡಿಕೊಂಡು ಹೋಟೆಲ್ ದಿನಲ್ಲಿ, ಆಮೇಲೆ ತನು ಅವ್ರ ಮನೆಗೆ ಹೋಗಿ ತನು ಅವ್ರನ್ನ ಕರ್ಕೊಂಡು ಈಗ ಮಂದಾರ ಹಿಲ್ಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ಒಂದಷ್ಟು ಪ್ಲಾನಿಂಗ್ಸ್ ಇದ್ದಾವೆ. ಇನ್ನು ಮಂದಾರ ಹಿಲ್ಸ್ ಹೋಗಿ ಆಮೇಲೆ ಇನ್ನೂ ಒಂದು 2-3 ದೇವಸ್ಥಾನ ರೀಚ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೋ ಅಂತ. ಕಮಾನ್, ಲೆಟ್ಸ್ ಗೋ. ಪುಟಾಣಿಗೆ ಇನ್ನೂ ಟಿಫನ್ ಇಲ್ಲ ಗಾಯ್ಸ್, ಇವತ್ತು ಟಿಫನ್ ಹಾಕಿಲ್ಲ. ಆಲ್ರೆಡಿ 10 o'clock ಆಗಿಬಿಟ್ಟಿದೆ. ಪುಟಾಣಿ ಯಾಕೋ ಏನೋ ಇನ್ನೂ ಟಿಫನ್ ಕೇಳಲಿಲ್ಲ. ಮಗು ತಿಂದ ಇಲ್ವಾ? ಯಾಕೆ ನೋಡು, ನಾನು ಮಾತಾಡ್ದಂಗೆ ಮಾತಾಡಬಾರ್ದು, ನೀನೇ ಮಾತಾಡು. ಗಾಯ್ಸ್ ಅಣ್ಣ, ಗಾಯ್ಸ್ ಅಣ್ಣ. ಗಾಯ್ಸ್, ಆಲ್ರೆಡಿ ಗುಡಿಬಂಡೆ ಬಿಟ್ಟು ಇವಾಗ ಹೊರಟಿದ್ದೀವಿ. ಏನಿರ್ತೀಯ? ಸಾಂಗ್ ಇಡು, ಚೆನ್ನಾಗಿರೋದು ಇಡು ನೋಡೋಣ. ಗೈಸ್, ನಮ್ಮ ಖುಷಿ ಪುಟಾಣಿ ಹಾಡೆಲ್ಲ ಇಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸ್ಲೋ ಇದೆಯಾ? ಡಿಸ್ಟರ್ಬ್ ಆಗೋಯ್ತು. ಗೈಸ್, ನಮ್ಮ ಖುಷಿ ಪುಟಾಣಿ ಈಗಲೇ ಅಲ್ಲ ಯಾವಾಗಲೂ ಅಷ್ಟೇ ನಾನು ಹಾಡೆಲ್ಲ ಹಾಡ್ತಿರ್ತೀನಿ. ಸೊ ನನಗೆ ಫೇವ್ರೇಟ್ ಅಂದರೆ ಸಾಂಗ್ಸ್ ಎಲ್ಲ ಹಾಡೋದು. ಸೊ ನನಗೆ ಬಿಡುವಾಗಿದ್ದಾಗ ಈ ಥರ ಸಾಂಗ್ಸ್ ಎಲ್ಲ ಹಾಡ್ತಿರ್ತೀನಿ. ಅದನ್ನು ನೋಡಿ ಹಾಸಿನಿ ಹಾಗೆ ಖುಷಿ ಇಬ್ಬರೂ ಹಾಡೆಲ್ಲ ಕಲ್ತಿದ್ದಾರೆ. ಸೊ ನಮ್ಮ ಹಾಸಿನಿಗೆ ಸ್ವಲ್ಪ ನಾಚಿಕೆ ಆದ್ದರಿಂದ ಖುಷಿ ಪುಟಾಣಿ ಚೆನ್ನಾಗಿ ಹಾಡ್ತಾಳೆ. ಈಗ ನೋಡಿ ನವೀನ್ ನನಗೋಸ್ಕರ ಒಂದು ಸಾಂಗ್ ಹೇಳ್ತಾ ಇದ್ದಾರೆ, ಕೇಳ್ಕೊಂಡು ಬರೋಣ ಬನ್ನಿ. ಕನಸುಗಳ ರಾಶಿಯಲು
ಮೊಣ ಉಂಟಿ ಜೀವದ ಮೂಗಿಗೆ ತಂಗಾಳಿ ತಂದವೋ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಜಗವೇ ನೀನು ಗೆಳತಿಯೇ ನನ್ನನ್ನು ನಡೆಸುವುದಾರಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ. ಗೈಸ್ ನೋಡಿದ್ರಲ್ವಾ ನವೀನ್ ಎಷ್ಟು ಚೆನ್ನಾಗಿ ಸಾಂಗ್ ಎಲ್ಲ ಹಾಡೋದು ಕಲ್ತಿದ್ದಾರೆ ಅಂತ. ಮೊದಲು ನವೀನ್ ತೆಲುಗು ಸಾಂಗ್ಸ್ ಎಲ್ಲ ಹಾಡೋರು. ಸೊ ಈಗ ಕನ್ನಡ ಸಾಂಗ್ಸ್ನೆಲ್ಲ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನನ್ನ ಜೊತೆ. ನನಗೆ ಬಿಡುವ ಟೈಮಲ್ಲಿ ಸಂಡೇ ಟೈಮಲ್ಲಿ ಈ ಥರ ಸಾಂಗ್ಸ್ನೆಲ್ಲ ಹಾಕ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನನ್ನ ಜೊತೆ ಖುಷಿ ಪುಟಾಣಿ ಹಾಸಿನಿ ಇಬ್ಬರೂ ಜಾಯ್ನ್ ಆಗಿ ಅವರು ಸಹ ಹಾಡೆಲ್ಲ ಹಾಡ್ತಿರ್ತಾರೆ. ನಮ್ಮ ಹಾಸಿನಿ ಸ್ವಲ್ಪ ಕಲ್ತಿದ್ದಾಳೆ, ಆದರೆ ನಮ್ಮ ಖುಷಿ ಪುಟಾಣಿ ನನ್ನ ಜೊತೆ ಸೇರಿ ಒಂದಷ್ಟು ಸಾಂಗ್ಸ್ ಎಲ್ಲ ಕಲ್ತಿದ್ದಾಳೆ. ಸೊ ಯಾಕಪ್ಪ ಅಂತಂದರೆ ನಮ್ಮ ಹನಿ ಸ್ಕೂಲ್ಗೆ ಹೋಗೋದು, ಸ್ಕೂಲಿಂದ ಬರೋದು, ಟ್ಯೂಷನ್ಸು ಅದು ಇದು ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಬಿಡುವಿರೋದಿಲ್ಲ. ಆದ್ರೂ ಸಂಡೇ ಟೈಮ್ಸ್ ಅವಳಿಗೂ ಹಾಡೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಅವಳು ನನ್ನ ಜೊತೆ ಸೇರಿ ಹಾಡೆಲ್ಲ ಹಾಡ್ತಿರ್ತಾಳೆ. ಸೊ ಈ ಥರ ಎಲ್ಲ ನಾವು ಹೊರಟಾಗ ನಮಗೆ ಇಷ್ಟವಾದಂಥ ಸಾಂಗ್ಸ್ನೆಲ್ಲ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಮುಂದುವರಿಸ್ತೀವಿ. ಗೈಸ್ ಹೋಟೆಲ್ ತಿನ್ನಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಟಿಫನ್ ಸಿಗುತ್ತೋ ಎಲ್ಲ. ಆಲ್ರೆಡಿ 10:30 ಆಗಿದೆ. 11 ಆಗಿದೆಯಾ? 10:40 ಆಗಿದೆ. ಟಿಫನ್ ಸಿಗುತ್ತೋ ಇಲ್ಲ ನೋಡೋಣ ಬನ್ನಿ. ಇದೆಲ್ಲ ನೋಡಿ ಎಲ್ಲ ಹೋಟೆಲ್ಸ್ ಇದೆ. ಖಾಲಿ ಇದೆ, ನೋಡ್ಬೇಕು. ಇಡ್ಲಿ ಸಿಗುತ್ತೆ ನೋಡ್ಬೇಕು. ಯಾವ ಚಿನಿಯಾ? ನಾನೇನಿಲ್ಲಪ್ಪ, ನಂಗೆ ರೈಸೇ. ನಿಂಗೆ ರೈಸಾ? ನಿಂಗಮ್ಮ? ಗೈಸ್ ಇನ್ನು ಹೋಟೆಲ್ ಬಂದಿಲ್ಲ. ಹಾಗೆ ಹೋಟೆಲಲ್ಲಿ ಏನು ಟಿಫನ್ ಇದೆಯಾ ಅನ್ನೋದು ಗೊತ್ತಿಲ್ಲ ನಮಗೆ. ಆದರೆ ನಾವು ಡಿಸ್ಕಷನ್ ಮಾತ್ರ ಭರ್ಜರಿಯಾಗಿ ನಡೆಸ್ತಾ ಇದ್ದೀವಿ, ಏನು ತೊಗೊಳ್ಳೋಣ ಅಂತ. ಸೊ ಯಾಕಪ್ಪ ಅಂತಂದರೆ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗಲೂ ಹೋಟೆಲ್ ತಿನ್ನಕ್ಕೆ ಬಂದಾಗ ರುದ್ರಮ್ಮ ಹೋಟೆಲ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಕಾಣಿಸ್ತಿದೆಯಲ್ವಾ, ಸೊ ಈ ಒಂದು ಹೋಟೆಲ್ ಫೇಮಸ್ ಅಂತಲೇ ಹೇಳ್ಬೋದು ಹೋಟೆಲ್ ದಿನ್ನೆಯಲ್ಲಿ. ಸೊ ಇಲ್ಲಿಗೆ ಬಂದು ನಾವು ಟಿಫನ್ ಮಾಡ್ತಾ ಇರ್ತೀವಿ. ಗೈಸ್ ರುದ್ರಮ್ಮ ಹೋಟೆಲಲ್ಲಿ ಟಿಫನ್ ಖಾಲಿ ಆಗಿದೆಯಂತೆ. ಸೊ ಇನ್ನೊಂದು ಹೋಟೆಲ್ ಇದೆ, ಬನ್ನಿ ನೋಡೋಣ ಅಲ್ಲಿ ಟಿಫನ್ ಸಿಗುತ್ತೋ ಇಲ್ಲ ಅಂತ. ಮತ್ತೆ ರಿಟರ್ನ್ ಹಾಕೊಂಡು ಹೋಗ್ತಾ ಇದೀವಿ ಗೈಸ್. ಗೈಸ್ ನಾವು ಸೂರಿ ಹೋಟೆಲ್ ಹತ್ರ ಬಂದ್ವಿ. ಸೊ ಸೂರಿ ಹೋಟೆಲ್ ಪಕ್ಕದಲ್ಲಿ ಒಂದು 3-4 ಹೋಟೆಲ್ಸ್ ಇದೆ. ಲೈನ್ ಆಗಿರೋದ್ರಿಂದ ಇಲ್ಲಿ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನಾವು ಕಾರ್ ಪಾರ್ಕಿಂಗ್ ಮಾಡಿ ಆಮೇಲೆ ನವೀನು ಟಿಫನ್ ತಗೊಂಬರತ್ತಿಕ್ಕಂತ ಹೋದ್ರು. ಸೊ ಇಲ್ಲಿ ತುಂಬಾನೇ ಫೇಮಸ್ ಹಾಗೆ ಫೇವ್ರೆಟ್ ಅಂತ ಹೇಳೋದಾದ್ರೆ ಟೊಮೆಟೊ ಬಾತ್ ಹಾಗೆ ಇಡ್ಲಿ. ಸೊ ನೋಡಿ ಇಲ್ಲೆಲ್ಲ ಸೌದೆ ಒಲೆಯಲ್ಲೇನೆ ಟಿಫನ್ ಮಾಡೋ ಅಂಥದ್ದು, ತುಂಬ ರುಚಿಕರವಾಗಿ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ನಮ್ಮ ಹೋಟೆಲ್ ದಿನ್ನೆಯಲ್ಲಿ ಫುಡ್ನ ಟ್ರೈ ಮಾಡಿಲ್ವೋ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ. ವಾಟ್ ಈಸ್ ದಿಸ್? ಅಯ್ಯೋ ಕೋಶಿಗೆ ಇಡ್ಲಿ ಇಡ್ಲಿ. ವಾ ಹೇಳು, ಚೆನ್ನಾಗಿದ್ಯಾ? ತಿಂತ್ಯಾ? ನಿಂದು ನೋಡಿ ಇಡ್ಲಿ ಬಂತು ಗೈಸ್. ಇಡ್ಲಿ ಇಸ್ ಕಮಿಂಗ್. ತಿನ್ನಿ ಗೈಸ್. ನಮ್ಮ ಖುಷಿ ಪುಟಾಣಿ ಇಡ್ಲಿ ತಿಂತಾ ಐತೆ. ಇಡ್ಲಿ ಬೇಗ ಬರಬೇಕು, ಒಂದು 8:30 ಇಂದ ಬಿಸಿ ಚೆನ್ನಾಗಿರುತ್ತೆ ಇಡ್ಲಿ. ಮತ್ತು ಇಲ್ಲಿ ಫೇಮಸ್ ಬಂದು ಟೊಮೆಟೊ ಬಾತು, ಹಾಗೆ ದೋಸೆ, ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ ಗೈಸ್? ಹೋಟೆಲ್ ದಿನೆಯಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ತನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ತನುನ ಪಿಕಪ್ ಮಾಡಿಕೊಂಡು ಹಾಗೆ ಈಗ ಮಂದಾರ ಹಿಲ್ಸ್ಗೆ ಹೋಗಬೇಕು. ಸೊ ಬನ್ನಿ ತನು ಮಾಡಿ. ಅಮ್ಮ ಸೊಸೆ ಬಂದ್ಬಿಟ್ಟವಳೆ. ಎಲ್ಲಿಂದ ಕರ್ಕೊಬಂದೆ? ಸೊಸೆ ಯಾವ ಊರಿಗೆ ಕೊಟ್ಟಿದ್ಯಾ ಅಲ್ಲೇ ಗೊತ್ತಿಲ್ವಾ?
ನೋಡಿ ಗಾಯ್ಸ್, ಸೊಸೆ ಯಾವ ಊರಿಗೆ ಕೊಟ್ಟವ್ರ ಅನ್ನೋದೇ ಮರ್ತೋಗ್ಬಿಟ್ಟವ್ರ ನಮ್ಮಮ್ಮ. ಯಾಕೀಗಾಯ್ತು? ಕರೀತೈತ್ ನೋಡೆ ತಲು. ನಮ್ಮ ಪುಟಾಣಿ ನೋಡಿ, ಪುಟ್ಟ ನನ್ನ ಜೊತೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ಮಾಮ ಬಂದ್ರೆ ಸಾಕೋಳಕ್ ಬೆಲ್ಲ ಸಿಗ್ದಂಗಿರುತ್ತೆ ಅಲ್ಲ ಪುಟಾಣಿ? ಮಾಮ ನಂದು ಮಾಮ ಎದಳ್ ನೀನು. ನೋಡ್ತಾಳೆ ನೋಡಿ ಗೈಸ್, ಹೆಂಗ್ ನೋಡ್ತಾಳೆ. ನಮ್ಮ ಮನೆಯ ಪುಟ್ಟ ಕರಡಿ ಇದು. ಹಲಸಿನ ತಿಂತಾ ಇದೆ ನೋಡಿ ಕರಡಿ. ಆರೆಂಜ್ ಚೆನ್ನಾಗಿರುತ್ತೆ. ಸಿದ್ದು ಹಲಸು ಖುಷಿ. ಅತ್ತೆ ಎಲ್ಲಿ ತನು? ತನು ಎಲ್ಲಿ ತನು? ಪಾಪ ನಮ್ ತನು ಚೇ ಈಗ ಆಗಬಾರ್ದಾಗಿತ್ತು ಕಡೆ. ಕರಡಿ ಎಲ್ಲೋಗಿದ್ದೆ? ಹಲಸಿನ್ಕಾಯಿ ತರಕ್ ಹೋಗಿತ್ತು. ಕಾಡೋಳಿಕೆ ಹೋಗಿದ್ದ. ಪಕ್ಕದಲ್ಲಿ ಇಟ್ಕೊಂಡು ತಿನ್ನೋರು ತಿನ್ಬೋದು ಅಂತ. ಗೈಸ್ ನೋಡಿ ಗೈಸ್, ನವೀನ್ ಹಲಸಿನ್ಕಾಯಿ ತಂದ್ಬಿಟ್ಟು ನಮ್ಮ ಕೊಡ್ದಿರಾಗ ತಿಂತವ್ರೆ ಬಲು ಮೋಸ ಇವರು. ಏನಂತ ಹೆಂಗೆ ಕೈ ಇಟ್ಟಕ್ತಿಲ್ಲ ನೋಡಿ ಗೈಸ್, ಎಲ್ಲ ಐತೆ ಕೈ. ಅದು ನೋಡಿ ಪುಟಾಣಿ ಹಲಸಿನ್ಕಾಯಿ ಎಷ್ಟು ಚಿಕ್ಕದಾಗಿದೆ ನೋಡ. ಗೈಸ್ ಇದು ಪೇಂಟ್ ಹಾಕಿದ್ದಾರೆ, ಇದ್ರ ಮೇಲೆ ನಡೆದ್ರೆ ತಣ್ಣಗಿದೆ. ಅದೇ ಸಿಮೆಂಟ್ ಮೇಲೆ ನಡೆದ್ರೆ ಬಿಸಿ ಬಿಸಿ ಆಗ್ತಾ ಇದೆ, ಸುಡ್ತಾ ಇದೆ ಹೋಗಿ. ಹಾ ಫೌಂಟೈನ್ ಅಲ್ಲೋಗಿ ಬಿಡ್ಬೇಕು. ಎಲ್ಲ ಫುಲ್ ಮಣ್ಣು. ಅಲ್ಲೆಲ್ಲ ಅಲ್ಲಿ ಫೋಟೋ ತಕ್ಕೊಂಡಿದ್ವಿ ನಾವೆಲ್ಲ ನಮ್ಮ ಹುಡುಗಿನ ಜೊತೆ. ಗೈಸ್ ನೋಡಿ ಮಂದಾರ ಹಿಲ್ಸ್. ಸೊ ಈಗ ಇಲ್ಲಿ ಗೊಮ್ಮಟೇಶ್ವರ ಇದೆ, ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಗೆ ಹೋಗಬೇಕು. ಸೊ ಈಗ ಬನ್ನಿ ಗೊಮ್ಮಟೇಶ್ವರ ನೋಡೋಣ. ನವೀನ್ ಅಲ್ಲಿದ್ದಾರೆ ಆಗಲೇ. ಮಂದಾರ ಮಂದಾರ ಮಂದಾಕಿನಿಯೇ ಮಂದಾಕಿನಿಯೇ ಅಂದದ ಕಾರ್ಖಾನೆಯ ಅಭಿರಾಮಿ. ಪುಟಾಣ ನೋಡಿ ಆನೆ ಹತ್ರ ನಡೆಸ್ತಾ ಇದ್ದಾರೆ. ಖುಷಿ ಪುಟಾಣಿನ. ಆನೆ ಬಂತಂದಾನೆ ಯಾವ ಊರಾನೆ. ಜಾಕೆಟ್ ತೆಗ್ದಾಕ ಸೆಕೆ ಆಗುತ್ತೆ. ಗೈಸ್ ಇವಳು ಹತ್ತುತ್ತಾ ಇದ್ದಾಳೆ ಈಗ. ಹತ್ತಕ್ಕಾಗಿಲ್ವಾ ಗೈಸ್? ರಿಯಲಿ ತುಂಬಾನೇ ಆಸಮ್ ಆಗಿದೆ ಈ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ಗೊಮ್ಮಟೇಶ್ವರ ಸ್ಟ್ಯಾಚು ಹತ್ರ ಒಂದಷ್ಟು ಪಿಕ್ಚರ್ಸ್ ಎಲ್ಲ ಇದ್ವು, ಅವನ್ನೆಲ್ಲ ನೋಡ್ಕೊಂಡು ಹಾಗೆ ನಮ್ಮ ಖುಷಿ ಪುಟಾಣಿ ಹನಿಯ ಒಂದು ಚೇಷ್ಟೆ ಹಾಗೆ ಅವರ ಒಂದು ತುಂಟಾಟ ನೋಡ್ಕೊಂಡು ಅಲ್ಲೇ ಒಂದಷ್ಟು ಸಮಯ ಕಾಲ ಕಳೆದ್ವಿ. ಆಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಪಿಕಾಕ್ ಫೆದರ್ ಡಿಸೈನ್ ಇಂದ ಮಾಡಿರುವಂತಹ ಒಂದು ಜ್ಞಾನ ಮಂದಿರ ಅಂತ ಹೇಳ್ಬೋದು. ಇಲ್ಲೆಲ್ಲ ಹೋದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ನಿಶಬ್ದವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಆ ಒಂದು ಪ್ಲೇಸ್ ಅಲ್ಲಿ ಜ್ಞಾನ ಮಾಡ್ತಾರೆ. ಸೊ ಅದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಸೊ ಇಲ್ಲೆಲ್ಲ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ಆ ಜ್ಞಾನ ಮಂದಿರ ಇದೆಯಲ್ವಾ ಅಲ್ಲಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಈಗ ಹೊರಟಿದೀವಿ. ಹೊರಡೋ ಸಂದರ್ಭದಲ್ಲಿ ಪೂಜಾರರು ಇಲ್ಲಿ ದೇವರಿಗೆ ಪೂಜೆ ಮಾಡಿ ನಮಗೆಲ್ಲ ಮಂಗಳಾರತಿ ಕೊಟ್ಟರು. ಸೊ ಮಂಗಳಾರತಿ ತಗೊಂಡು ಹಾಗೆ ಗಂಧ ಇಟ್ಕೊಂಡು ಈಗ
ಮಂದಾರ ಗಿರಿ ಹೀಲ್ಸ್ ಹತ್ರ ಹೋಗೋಣ ಬನ್ನಿ ಗಾಯ್ಸ್. ಹೇಗಿದೆ ಚಿನ್ಯ? ಸೂಪರ್ ಸೂಪರ್ ಆಗಿದೆಯಲ್ಲ? ಸೂಪರ್ 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 ಸೂಪರ್. ಈಗ ಬೆಟ್ಟ ಹತ್ತಬೇಕು, ಸೂಪರ್ ಅಲ್ಲ, ಹತ್ತುತ್ತೀರಾ? ಯಾವ ದೇವ್ರು ಕರ್ಸ್ಕೊಂತಾನೆ ಹತ್ತಾನ. ಎಲಿಫೆಂಟ್ ಎಲಿಫೆಂಟ್ ಅನಿ ಎಲಿಫೆಂಟ್ ಎಲಿಫೆಂಟ್ ಬಿಸಿ ಬಿಸಿ ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ ವಾಪಸ್ಸು ಪಿಸು ಮುತ್ತಿನ ಮಾಲೆ ಬರೆಯುವ ಮುನ್ನವೇ ಓದು ನಿವೋಲೆ. ಖುಷಿ ಪುಟ್ಟಾಣಿ ತಗ ಹಾಕಿ ಇದರೊಳಗಡೆ ಹಾಕಿ. ಇನ್ನೊಂದು ಸರ್ ನಿಮ್ಗೊಂದು ಕುಡಿ. ನಿಂಗೇನು ಬೇಕಾ ನೀ? ವಾಟ್ ಯು ವಾಂಟ್? ಏನು ತಿಂತೀಯಾ? ಜೀರ್ಣ ಆತೈತೆ ಅಕ್ಕ, ಕುಡಿ. ಜೀರ್ಣ ಆತೈತೆ, ಕುಡಿ. ಒಂಚೂರು ಕುಡಿ ಕುಡಿ. ಗೈಸ್, ಈಗ ನಾವೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಈಗ ಆಟೋದಲ್ಲಿ ಹೊರಟಿದ್ದೀವಿ. ನವೀನ್ ಇದ್ಕೊಂಡು ಬೆಟ್ಟ ಹತ್ತೋದೇನು ಬೇಡ, ಯಾಕಂದರೆ ಸಣ್ಣ ಮಕ್ಕಳಿದ್ದಾರಲ್ಲ ಅವ್ರಿಗೆ ಬೆಟ್ಟ ಹತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸುಸ್ತಾಗ್ಬಿಡ್ತೀವಿ, ಮತ್ತು ಬೇರೆ ಪ್ಲೇಸ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನವೀನ್ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರೆಲ್ಲ ಈಗ ಮಂದಾರ ಹಿಲ್ಸ್ಗೆ ನೋಡೋಕೆ ಬರ್ತಿರೋ ಅವರು ಸಹ ಕಾರಲ್ಲಿ ಹೋಗ್ಬೋದು. ಸೊ ಕಾರೆಲ್ಲ ಪಾರ್ಕ್ ಮಾಡಲಿಕ್ಕೆ ಇದೆ, ಆದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವ್ರು ಇದ್ಕೊಂಡು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆಟೋದಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು ಅಂತ. ಪರವಾಗಿಲ್ಲ ಬನ್ನಿ, ಯಾಕಂದರೆ ನಾವು ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇರೋವಂಥದ್ದು, ಈಗ ಎಲ್ಲ ತಿಳ್ಕೊಂಡಿದ್ದೀವಿ. ಗೈಸ್ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ಮಂದಾರ ಹಿಲ್ಸು. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ವಾ? ನನಗಂತೂ ಕಾತರವಾಗಿದೆ ಆ ಒಂದು ಮಂದಾರ ಹಿಲ್ಸ್ನ ನೋಡೋದಕ್ಕೆ. ಆ ಒಂದು ಟ್ರೀ ಇದೆಯಲ್ಲ, ಆ ಒಂದು ಟ್ರೀನೇ ಈ ಒಂದು ಮಂದಾರ ಹಿಲ್ಸ್ಗೆ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಒಂದು ಪ್ಲೇಸ್. ಎಲ್ಲರೂ ಟ್ರೆಕ್ಕಿಂಗ್ ಮಾಡುವಂಥವ್ರು, ಟೂರಿಸ್ಟು ಈ ಒಂದು ಪ್ಲೇಸ್ ಅಂದರೆ ತುಂಬಾನೇ ಇಷ್ಟಪಡ್ತಾರೆ. ಸೊ ನೀವು ಸಹ ಯಾರೆಲ್ಲ ಮಂದಾರ ಹಿಲ್ಸ್ನ ನೋಡಿಲ್ಲ, ಸೊ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡಲಿಕ್ಕೆ ಅಂತ ಈಗ ಹೊರಟಿದ್ದೀವಿ. ಫಸ್ಟ್ ನಮಗೆ ಸ್ಟಾರ್ಟಿಂಗಲ್ಲಿ ಸಿಗೋದು ಆ ಒಂದು ಹಿಲ್ಸ್ ಪಕ್ಕ ಒಂದು ನದಿ ಇದೆ. ಸೊ ಆ ಒಂದು ನದಿ ನೋಡಲಿಕ್ಕೆ ಅಂತ ಈಗ ಫಸ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗೈಸ್, ಈಗ ಕಾಣ್ತಿದೆಯಲ್ಲ, ಸೊ ಇದೇ ನದಿ. ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ನಾವು ಮೇಲೆ ಹೀಲ್ಸ್ ಹತ್ರ ಹೋಗಿ ಆಮೇಲೆ ಇಲ್ಲಿಗೆ ಬರೋಣ ಅಂತ ಹೇಳ್ಬಿಟ್ಟು ಫಸ್ಟು ಈಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇದೇ ನದಿ ಗೈಸ್ ನೋಡಿ. ಇದು ಕಾರು ಹಾಗೆ ಆಟೋಸ್ ಎಲ್ಲ ಹೋಗೋದಕ್ಕೆ ಇಲ್ಲಿ ಇನ್ನೊಂದು ರೂಟ್ ಮಾಡಿದ್ದಾರೆ. ಈ ಒಂದು ರೂಟಲ್ಲಿ ಹೋಗಬೇಕು. ಆ ಸೈಡು ಸ್ಟೆಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಸ್ಟೆಪ್ಸ್ ಅಂತಂದರೆ ಆ ಬೆಟ್ಟದ ಮೇಲೆ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಆ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗಬೇಕು ಬೆಟ್ಟಕ್ಕೆ. ಗೈಸ್, ಈಗ ಕಾಣ್ತಾ ಇರೋವಂಥದ್ದು ಹೋಟೆಲ್ಲು. ಅಲ್ಲೆಲ್ಲ ಕಾರ್ ಪಾರ್ಕ್ ಮಾಡ್ಬೋದು. ಆಮೇಲೆ ಈ ಕಡೆ ಬಂದರೆ ಫುಲ್ಲು ನೋಡಿ ನದಿ ತುಂಬಾನೇ ಚೆನ್ನಾಗಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಮೇಲಗಡೆ. ಆಮೇಲೆ ಇಲ್ಲಿ ಇದು ಬಂದು ದೇವಸ್ಥಾನ. ಸೊ ಇದ್ರೊಳಗಡೆ ನಾವು ಈಗ ಹೋಗಬೇಕು. ಈಗ ದೇವಸ್ಥಾನ ಒಳಗಡೆ ಹೋಗೋ ಎಂಟ್ರೆನ್ಸಲ್ಲಿ ಈ ಥರ ಬೀಡ್ಸು, ಮಣಿಗಳು, ಕರಂಗಲಿ ಮಾಲ ಈ ಥರ ಎಲ್ಲ ನಾವು ಮಾರ್ತಾ ಇದ್ರು. ಸೊ ಅವನ್ನೆಲ್ಲ ನೋಡಿಕೊಂಡು ಆಮೇಲೆ ಈ ಕಡೆ ನೋಡಿ ಇಲ್ಲಿ ಒಂದು ನದಿಗೆ ಹೋಗೋದಕ್ಕೆ ಒಂದು ರೂಟ್ ಇದೆ. ಸೊ ಆ ಒಂದು ರೂಟ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಹೋದ್ವಿ. ಗಾಯ್ಸ್, ನಿಜವಾಗ್ಲೂ ನಾವು ಹೆವೆನ್ಗೆ ಬಂದಂಗೆ ಇತ್ತು. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಯಾರು ಸಹ ಮಿಸ್ ಮಾಡಬೇಡಿ. ಸುಂದರ ಸುಂದರ ಲೋಕವಿದು, ಸರಿಗಮಗಳೇ ಇಂಚರ, ಸೂರ್ಯ ಚಂದ್ರ ಚುಕ್ಕಿಗಳೇ ಈ ಪ್ರಕೃತಿಗೊಂದು ಉಂಗುರ.
ಬೆಟ್ಟದ ಮೇಲಿಂದ ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ನಾವು ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ನೋಡಿ ಗೈಸ್, ಇಲ್ಲಿ ಅಟ್ರಾಕ್ಟಿವ್ ಆಗಿರೋವಂಥದ್ದು ಪ್ಲೇಸ್ ಅಂತಂದರೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಎಲ್ಲರೂ ಕುತ್ಕೊಂಡು ಜ್ಞಾನ ಮಾಡ್ತಾ ಇರುವಂತಹ ಒಂದು ಪಿಕ್ಚರ್ ಇಲ್ಲಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಈಗ ಲೇಕ್ ಹತ್ರ ಹೊರಟಿದ್ದೀವಿ. ನಮ್ಮ ಹಾಸಿನಿ ನೋಡಿ, ನಾನು ಮೊದಲು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಡಿ ಓಡಿ ಹೋಗ್ತಾ ಇದ್ದಾಳೆ. ಮಂದಾರಗಿರಿ ಪಕ್ಕದಲ್ಲೇನೆ ಈಗ ಲೇಕ್ ಇದೆ. ಸೊ ಈಗ ಲೇಕ್ ಹತ್ರ ಹೊರಟಿದ್ದೀವಿ. ಮಂದಾರ ಹಿಲ್ಸ್ ಪಕ್ಕದಲ್ಲೇ ಇರೋ ಲೇಕಲ್ಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ಅಷ್ಟೇ, ನಮ್ಮ ಖುಷಿ ಪುಟಾಣಿ ಹಾಗೆ ಹಾಸಿನಿಗೆ ನೀರು ಅಂದರೆ ತುಂಬ ಇಷ್ಟ. ಸೊ ನಮ್ಮ ಖುಷಿ ಪುಟಾಣಿ ನೀರಲ್ಲಿ ಇಳ್ದೇ ಬಿಟ್ಟಿದ್ಲು. ಆಮೇಲೆ ಹಾಸಿನಿ ಹಿಂದ್ಲಿಂದ ಹೋಗಿ ಅವ್ರ ಅಜ್ಜಿಗೆ ನೀರು ಹಾಕಿ ನೆನೆಸ್ಬಿಟ್ಲು. ಸೊ ತುಂಬ ಚೆನ್ನಾಗಿ ಹಾಸಿನಿ ಹಾಗೆ ಅಮ್ಮ ತನು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅನಿ ಆಟ ಆಡೋಕೆ ಹೋಗು. ಬಂದ ಬಂದ ಮೇಘರಾಯ. ಐ ಐ ಆಡ್ರಿ. ಮಂದಾರ ಹಿಲ್ಸ್ನ ನೋಡಿಕೊಂಡು ಈಗ ತನ್ನವ್ರ ಮನೆಗೆ ಬಂದಿದ್ದೀವಿ. ಸೊ ಬಂದಿದ್ದೆ ತಡ, ಖುಷಿ ಪುಟಾಣಿ ಹಾಗೆ ಹಾಸಿನಿ ಇಬ್ಬರು ಆಟ ಆಡೋದು ಸ್ಟಾರ್ಟ್ ಮಾಡ್ಕೊಬಿಟ್ರು. ಟಾಯ್ಸ್ ಎಲ್ಲ ಎತ್ಕೊಂಡು ಆಟ ಆಡ್ತಿರ್ತಾರೆ ತನು ಮನೆಗೆ ಬಂದಾಗೆಲ್ಲ. ಸೊ ಅದರಲ್ಲಿ ಈ ಒಂದು ಟಾಯ್ ಅಂದರೆ ತುಂಬಾ ಫೇವ್ರೇಟು ಇಬ್ರಿಗೂ. ಸೊ ಇದರಲ್ಲೇ ತುಂಬ ಆಟ ಆಡ್ತಿರ್ತಾರೆ. ತನು ಅಡುಗೆ ಮನೇಲಿ ಹೋಗಿ ಕಾಫಿ ಮಾಡ್ತಾಯಿದ್ಲು. ನಮಗೋಸ್ಕರ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಬಾ ಅಂತ ಹೇಳಿದ್ವಿ. ಅದಕ್ಕೆ ಕಾಫಿ ಮಾಡ್ತಾಯಿದ್ಲು. ನಾವೆಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಸೊ ಕಾಫಿ ಕುಡಿದು ಇನ್ನು ಊರಿಗೆ ಹೊರಡಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಫಿ, ಎಂತ ಕಾಫಿ? ಚಿನ್ನದ ಕಾಫಿ. ಎಷ್ಟು ರೂಪಾಯಿ? ಎಷ್ಟು ರೂಪಾಯಿ? 100 ರೂಪಾಯಿ. ಬೇಡ ಬೇಡ, 100 ರೂಪಾಯಿ. ಹೋಯ್ತ್ರಾ ಹೋಯ್ತ್ರಾ. ನಮ್ಮ ಖುಷಿ ಪುಟಾಣಿಗೆ ಒಂದು ಮೇಕೆ ಮರಿ ಸಿಕ್ಬಿಡ್ತು. ಅದರಲ್ಲಿ ಆಟ ಆಡೋದು ಸ್ಟಾರ್ಟ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅವಳಿಗೂ ಅದರಲ್ಲಿ ಆಟ ಆಡ್ಸಿದ್ವಿ. ಸೊ ಗೈಸ್ ನೋಡಿ ಬನ್ನಿ ಯಾವ ಥರ ಚೇಷ್ಟೆ ಮಾಡ್ತಾಳೆ ಅಂತ ಮೇಕೆ ಮರಿ ಹತ್ರ. ಕರಿ ಕರಿ ಕರಿ. ಬಾ 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 ಬಾ. ಹೊಟ್ಟಾಯ್ತಾ? ಸೊ ಗಾಯ್ಸ್, ತನುವರ್ನ ಮನೆಗೆ ಬಿಟ್ಟು ನಾವು ಅಷ್ಟು ಊಟ ಮಾಡಿಕೊಂಡು ಈಗ ನಮ್ಮೂರಿಗೆ ನಾವು ಹೊರಟಿದ್ದೀವಿ. ನೀವು ಸಹ ಹೋಗಿ ಬನ್ನಿ. ಇನ್ನು ಯಾರೆಲ್ಲ ಮಂದಾರಗಿರಿ ಹಿಲ್ಸ್ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ. ಸೊ ಗಾಯ್ಸ್ ಈಗ ಮನೆಗೆ ಹೊರಟಿದ್ದೀವಿ. ಹಾಗೆ ಈ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲ ಟೇಕ್ ಕೇರ್, ಬಾಯ್ ಟು ಆಲ್. ಬಾಯ್ ಮಾಡಿ.